ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸರನಿವೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಯ್. ನಮ್ಮ ಜೀವನದಲ್ಲಿ ಹಣ ಸಂಪಾದಿಸುವುದು ಮಾತ್ರ ಮುಖ್ಯವಲ್ಲ, ಆ ಹಣವನ್ನು ಸರಿಯಾಗಿ ಬಳಸುವುದು ಮತ್ತು ಬೆಳೆಸುವುದು ಇನ್ನೂ ಮುಖ್ಯ. ಮೆನಿ ಪೀಪಲ್ earn a good salary but still struggle financially. Why? Because success with money depends on habit, not on income. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಪಾಲಿಸಬೇಕಾದ 5 ಮನಿ ಹ್ಯಾಬಿಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ 5 ಅಭ್ಯಾಸಗಳು ನೀವು ಇವತ್ತಿನಿಂದಲೇ ಆರಂಭಿಸಿದರೆ ನಿಮ್ಮ ಫೈನಾನ್ಷಿಯಲ್ ಫ್ಯೂಚರ್ ಖಂಡಿತವಾಗಿ ಉತ್ತಮವಾಗುತ್ತದೆ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹ್ಯಾಬಿಟ್ ನಂಬರ್ 1, ಪೇ ಯುವರ್ ಸೆಲ್ಫ್ ಫಸ್ಟ್. ಮೊದಲು ನಿಮಗೆ ನೀವು ಹಣ ಕೊಡಿ. ಸಾಮಾನ್ಯವಾಗಿ ಸ್ಯಾಲರಿ ಬಂದ ಕೂಡಲೇ EMI, ರೆಂಟ್, ಶಾಪಿಂಗ್, ಬಿಲ್ಸ್, ಎಂಟರ್ಟೈನ್ಮೆಂಟ್ ಎಲ್ಲದಕ್ಕೂ ಹಣ ಖರ್ಚು ಮಾಡ್ತಾರೆ. ತಿಂಗಳ ಕೊನೆಯಲ್ಲಿ ಉಳಿದರೆ ಸೇವಿಂಗ್ಸ್ ಮಾಡೋಣ ಎಂದು ಯೋಚಿಸ್ತೇವೆ. ಆದರೆ ನಿಜವಾದ ಮನಿ ಹ್ಯಾಬಿಟ್ ಏನು ಹೇಳುತ್ತೆ ಗೊತ್ತಾ? ಮೊದಲು ಸೇವಿಂಗ್ಸ್ ಮಾಡಿ ನಂತರ ಸ್ಪೆಂಡಿಂಗ್ ಮಾಡಿ. ಉದಾಹರಣೆಗೆ ನಿಮ್ಮ ಸ್ಯಾಲರಿ 30,000 ಇದ್ದರೆ ಕನಿಷ್ಠ 20% ಅಂದರೆ 6,000 ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಗೆ ಹಾಕಿ. ಉಳಿದ ಹಣದಲ್ಲಿ ನಿಮ್ಮ ಖರ್ಚುಗಳನ್ನು ನಿರ್ವಹಿಸಿ. ರಿಮೆಂಬರ್, ಡೋಂಟ್ ಸೇವ್ ವಾಟ್ ಇಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಸ್ಪೆಂಡ್ ವಾಟ್ ಇಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ಸ್. ಈ ಒಂದು ಅಭ್ಯಾಸ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಹ್ಯಾಬಿಟ್ ನಂಬರ್ 2, ಟ್ರ್ಯಾಕ್ ಎವ್ರಿ ರುಪಿ. ಪ್ರತಿ ರೂಪಾಯಿಯ ಲೆಕ್ಕ ಇದೆ. ಹಣ ಎಲ್ಲಿ ಹೋಗುತ್ತಿದೆ ಎಂದು ಗೊತ್ತಿಲ್ಲದಿದ್ದರೆ ಹಣ ಯಾವತ್ತೂ ಸಾಕಾಗುವುದಿಲ್ಲ. ಪ್ರತಿದಿನ ನಿಮ್ಮ ಖರ್ಚನ್ನು ಬರೆಯಿರಿ. ನೋಟ್ಬುಕ್, ಎಕ್ಸೆಲ್ ಅಥವಾ ಮೊಬೈಲ್ ಯಾವುದಾದರೂ ಬಳಸಿ ನಿಮ್ಮ ಲೆಕ್ಕವನ್ನು ಬರೆಯಿರಿ. ಉದಾಹರಣೆಗೆ ಟೀ 20 ರೂಪೀಸ್, ಪೆಟ್ರೋಲ್ 150, ಫುಡ್ 200, ಆನ್ಲೈನ್ ಶಾಪಿಂಗ್ 800. ತಿಂಗಳ ಕೊನೆಯಲ್ಲಿ ನೋಡಿದಾಗ ಅನಗತ್ಯ ಖರ್ಚುಗಳು ನಿಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ವಾಟ್ ಗೆಟ್ ಮೆಜರ್ ಗೆಟ್ ಇಂಪ್ರೂವ್ಡ್. ಹಣದ ಲೆಕ್ಕ ಇಡುವವರು ಮಾತ್ರ ಹಣವನ್ನು ಹೆಚ್ಚು ಕಾಲ ಉಳಿಸಿಕೊಳ್ಳುತ್ತಾರಂತೆ. ಹ್ಯಾಬಿಟ್ ನಂಬರ್ 3, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ನೀಡ್ ಆ್ಯಂಡ್ ವಾಂಟ್ಸ್. ಅಗತ್ಯ ಮತ್ತು ಆಸೆಗಳ ನಡುವಿನ ವ್ಯತ್ಯಾಸ ತಿಳಿಯಿರಿ. ಪ್ರತಿಯೊಂದು ಖರೀದಿಯ ಮೊದಲು ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿ, ಡು ಐ ನೀಡ್ ದಿಸ್ ಆರ್ ಡು ಐ ಜಸ್ಟ್ ವಾಂಟ್ ದಿಸ್ ಅಂತ. ನೀಡ್ ಎಂದರೆ ಆಹಾರ, ಮನೆ, ಶಿಕ್ಷಣ, ಆರೋಗ್ಯ. ವಾಂಟ್ ಎಂದರೆ ಲೇಟೆಸ್ಟ್ ಮೊಬೈಲ್, ಲಕ್ಸುರಿ ವಾಚಸ್, ಬ್ರ್ಯಾಂಡೆಡ್ ಶೂಸ್, ಎಕ್ಸ್ಪೆನ್ಸಿವ್ ಬೈಕ್. ವಾಂಟ್ ತಪ್ಪಲ್ಲ, ಆದರೆ ನೀಡ್ಗಿಂತ ವಾಂಟ್ಗೆ ಆದ್ಯತೆ ಕೊಟ್ಟರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆರಂಭವಾಗುತ್ತದೆ. ಸ್ಮಾರ್ಟ್ ಪೀಪಲ್ ಬೈ ವಾಟ್ ದೇ ನೀಡ್ ಫಸ್ಟ್ ಆ್ಯಂಡ್ ವಾಟ್ ದೇ ವಾಂಟ್ ಲೇಟರ್. ಹ್ಯಾಬಿಟ್ ನಂಬರ್ 4, ಇನ್ವೆಸ್ಟ್ ಅರ್ಲಿ ಆ್ಯಂಡ್ ರೆಗ್ಯುಲರ್ಲಿ. ಬೇಗ ಹೂಡಿಕೆ ಆರಂಭಿಸಿ. ಸೇವಿಂಗ್ಸ್ ಮಾತ್ರ ಸಾಕಾಗುವುದಿಲ್ಲ. ಇನ್ಫ್ಲೇಷನ್ ಕಾರಣದಿಂದ ಹಣದ ಮೌಲ್ಯ ಕಡಿಮೆ ಆಗುತ್ತದೆ. ಆದ್ದರಿಂದ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ ಮುಖ್ಯ. ಮ್ಯೂಚುವಲ್ ಫಂಡ್ಸ್, SIPs, ಸ್ಟಾಕ್ಸ್, PPFs, ಗೋಲ್ಡ್ಸ್. ನಿಮಗೆ ಅರ್ಥವಾಗುವ ಮತ್ತು ನಿಮ್ಮ ಗೋಲ್ಗೆ ಹೊಂದುವ ಇನ್ವೆಸ್ಟ್ಮೆಂಟ್ ಆಯ್ಕೆ ಮಾಡಿ. ಇವನ್ ₹500 SIP ಎವ್ರಿ ಮಂತ್ ಕ್ಯಾನ್ ಕ್ರಿಯೇಟ್ ವೆಲ್ತ್ ಇನ್ ಎ ಲಾಂಗ್ ಟರ್ಮ್. ಟೈಮ್ ಇನ್ ದ ಮಾರ್ಕೆಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಟೈಮಿಂಗ್ ಇನ್ ದ ಮಾರ್ಕೆಟ್. ಚಿಕ್ಕ ಮೊತ್ತದಿಂದ ಆರಂಭಿಸಿದೆ. ಕನ್ಸಿಸ್ಟೆನ್ಸಿ ದೊಡ್ಡ ವೆಲ್ತ್ ಅನ್ನು ನಿರ್ಮಿಸುತ್ತದೆ. ಹ್ಯಾಬಿಟ್ ನಂಬರ್ 5, ಕೀಪ್ ಲರ್ನಿಂಗ್ ಅಬೌಟ್ ಮನಿ. ಹಣದ ಬಗ್ಗೆ ನಿರಂತರವಾಗಿ ಕಲಿಯಿರಿ. ರಿಮೆಂಬರ್, ದ ಮೋರ್ ಯು ಲರ್ನ್ ದ ಬೆಟರ್ ಯು ಫೈನಾನ್ಷಿಯಲ್ ಡಿಸಿಷನ್ ಬಿಕಮ್. ನಾಲೆಜ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಸ್ನೇಹಿತರೆ, ಈ 5 ಮನಿ ಹ್ಯಾಬಿಟ್ ಸರಳವಾಗಿ ಕಾಣಬಹುದು, ಆದರೆ ಇವುಗಳನ್ನು ಪ್ರತಿದಿನ ಫಾಲೋ ಮಾಡಿದರೆ ನಿಮ್ಮ ಫೈನಾನ್ಷಿಯಲ್ ಲೈಫ್ ಸಂಪೂರ್ಣವಾಗಿ ಬದಲಾಗುತ್ತದೆ. ಮತ್ತೊಮ್ಮೆ ನೆನಪಿಸಿಕೊಳ್ಳಿ ಆ 5 ಹ್ಯಾಬಿಟ್ಗಳನ್ನು. ಪೇ ಯುವರ್ ಸೆಲ್ಫ್ ಫಸ್ಟ್, ಟ್ರ್ಯಾಕ್ ಎವ್ರಿ ರುಪಿ, ನೋ ದ ಡಿಫರೆನ್ಸ್ ಬಿಟ್ವೀನ್ ನೀಡ್ಸ್ ಆ್ಯಂಡ್ ವಾಂಟ್ಸ್, ಇನ್ವೆಸ್ಟ್ ಅರ್ಲಿ ಆ್ಯಂಡ್ ರೆಗ್ಯುಲರ್ಲಿ, ಕೀಪ್ ಲರ್ನಿಂಗ್ ಅಬೌಟ್ ಮನಿ. ಹಣವನ್ನು ಸಂಪಾದಿಸುವುದು ಒಂದು ಸ್ಕಿಲ್, ಆದರೆ ಹಣವನ್ನು ಉಳಿಸುವುದು ಮತ್ತು ಬೆಳೆಸುವುದು ಒಂದು ಹ್ಯಾಬಿಟ್. ನೀವು ಇವತ್ತಿನಿಂದ ಯಾವ ಹ್ಯಾಬಿಟನ್ನು ಆರಂಭಿಸುತ್ತಿದ್ದೀರಿ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.